ಮಾದಕ ವ್ಯಸನಕ್ಕೆ ಆಕರ್ಷಿತರಾಗುವ ಯುವಕರೇ, ನಿಮಗೆ ಕೆಲವು ಪ್ರಶ್ನೆಗಳಿವೆ. ನಿಮ್ಮನ್ನು ಸೆಳೆಯುವ ಮಾದಕ ವ್ಯಸನ ಎನ್ನುವ ಕೆಟ್ಟ ಪ್ರಪಂಚ ಎಷ್ಟು ಕೊಳಚೆ ಎನ್ನುವುದು ನಿಮಗೆ ತಿಳಿದಿದೆಯಾ? ಮಾದಕ ವ್ಯಸನಕ್ಕಿಳಿಯುವ ಮುನ್ನ ಒಮ್ಮೆ ಆಲೋಚಿಸಿ, ನಿಮ್ಮ ಕುಟುಂಬಕ್ಕೆ ನೀವೆಷ್ಟು ಮುಖ್ಯರಾಗಿದ್ದೀರಿ ಎಂದು. ನೀವು ಮಾದಕ ವ್ಯಸನಿಯಾಗಿದ್ದಕ್ಕೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಕುಟುಂಬವನ್ನು ಸಮಾಜಘಾತುಕರಂತೆ ನೋಡುತ್ತಾರೆ ಎನ್ನುವುದು ನಿಮಗೆ ತಿಳಿದಿದೆಯಾ? ಒಂದು ನೆನಪಿನಲ್ಲಿರಲಿ, ಮಾದಕ ವ್ಯಸನಕ್ಕಿಳಿದರೆ ನೀವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಲು ಸಾಧ್ಯವಿಲ್ಲ. ಮೊದಲು ಅದರಿಂದ ಹೊರಬನ್ನಿ. ನೀವೊಮ್ಮೆ ಚಿಂತಿಸಿ, ನೀವು ಮಾದಕ ದ್ರವ್ಯ ಅಪರಾಧದಲ್ಲಿ ಸಿಕ್ಕಿಬಿದ್ದು ಜೈಲಿನಲ್ಲಿ ಕೂತರೆ ನಿಮ್ಮ ಕುಟುಂಬಕ್ಕೆ ಆಸರೆಯಾಗಿ ಯಾರಿದ್ದಾರೆ? ಹೆತ್ತವರು, ಕುಟುಂಬದವರು ಬೀದಿಗೆ ಬೀಳಬೇಕಾ? ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಕನಸುಗಳು ನುಚ್ಚುನೂರಾಗಬೇಕಾ? ಚಿಂತೆ ಸಹಜ. ಅದಕ್ಕೆ ನೀವು ಮಾದಕ ದ್ರವ್ಯ ಸೇವನೆಯಂತಹ ಕರಾಳ ಜಗತ್ತಿಗೆ ತಲುಪಬೇಕಾಗಿಲ್ಲ. ಅದಕ್ಕಾಗಿ ಯೋಗ, ಪ್ರಾಣಾಯಾಮದಂತಹ ಮಾರ್ಗಗಳಿವೆ. ಹೆಚ್ಚಿನ ಪರಿಹಾರಕ್ಕಾಗಿ ಮನೋವೈದ್ಯರಿದ್ದಾರೆ. ಮತ್ತೇಕೆ ಈ ಕರಾಳ ಮಾದಕ ದ್ರವ್ಯದ ಜಾಲಕ್ಕೆ ತುತ್ತಾಗುತ್ತಿದ್ದೀರಿ? ನೀವು ಈಗಾಗಲೇ ಮಾದಕ ವ್ಯಸನಕ್ಕೆ ದಾಸರಾಗಿದ್ದಲ್ಲಿ ಈ ಕೂಡಲೇ ಅದರಿಂದ ಹೊರಬನ್ನಿ. ನಿಮ್ಮ ಸಮೀಪದ ಪುನರ್ವಸತಿ ಕೇಂದ್ರಕ್ಕೆ ದಾಖಲಾಗಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ. ನೀವು ಸಮಾಜದ ಉತ್ತಮ ವ್ಯಕ್ತಿಯಾಗುವುದನ್ನೇ ನಿಮ್ಮ ಕುಟುಂಬ, ನೆರೆಹೊರೆಯವರೇಕೆ ಇಡೀ ಸಮಾಜವೇ ಕಾಯುತ್ತಿದೆ. ಮಾದಕ ವ್ಯಸನ ಮುಕ್ತರಾಗಲು ಯಾವುದೇ ಸಹಾಯ ಅಥವಾ ಮಾಹಿತಿ ಬೇಕಿದ್ದಲ್ಲಿ, ಅಥವಾ ನಿಮ್ಮ ಕುಟುಂಬದವರನ್ನು ಮಾದಕ ವ್ಯಸನ ಮುಕ್ತರನ್ನಾಗಿಸಲು ನಮ್ಮ ಸಹಾಯವಾಣಿ ಸಂಖ್ಯೆಗಳಾದ 1908 ಅಥವಾ 112ಕ್ಕೆ ಕರೆ ಮಾಡಿ. ಎಲ್ಲರೂ ಒಗ್ಗಟ್ಟಾಗಿ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸೋಣ ಬನ್ನಿ.